ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸುಷ್ಮಿತಾ. ನಮ್ಮ ಈ ಒಂದು ತೇಜಸ್ ನ್ಯೂಸ್ ಕನ್ನಡದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ವಿಶೇಷತೆ ಏನಂದರೆ, ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಒಂದು ಸ್ವತಂತ್ರ ಹೋರಾಟಗಾರರು ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ಕರ್ ಅವರು. ಇವರನ್ನು ನಾವು ಹೈದರಾಬಾದ್ ಕರ್ನಾಟಕದ ಒಂದು ಸುಭಾಷ್ ಚಂದ್ರ ಬೋಸ್ ಅಂತಲೂ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಭಗತ್ ಸಿಂಗ್ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಕ್ರಾಂತಿವೀರ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ಕರ್ ಅವರ ಇವತ್ತು 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಅವರ ಒಂದು ಹುಟ್ಟೂರಿನಲ್ಲಿ ಆಗಿರ್ಬೋದು, ಸ್ವಗ್ರಾಮ ಆಗಿರ್ತಕ್ಕಂಥ ಮಹಾಗಾಂವ್ ಆಗಿರ್ಬೋದು, ಕಲಬುರಗಿಯಲ್ಲಿ ಆಗಿರ್ಬೋದು, ಅವರ ಒಂದು 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಈ ಒಂದು ಬೀದರ್ಗೂ ಕಲಬುರಗಿಗೂ ಯಾವ ರೀತಿ ಅಂತ ಹೇಳೋದಾದರೆ, ನಮ್ಮ ಒಂದು ಸ್ವತಂತ್ರ ಹೋರಾಟಗಾರರು ಕ್ರಾಂತಿವೀರರು ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಮೊಮ್ಮಗ ನಮ್ಮ ಬೀದರ್ ನಿವಾಸಿಯವರು. ಅವರ ಹೆಸರು ಈಗಾಗಲೇ ಒಂದು BJPಯ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಆ ಒಂದು ಲೋಕಸಭೆ ಚುನಾವಣೆಯ ಒಂದು BJP ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿ ಒಬ್ಬ ಯುವ ಮುಖಂಡರು BJPಯ ಒಂದು ಸಾಮಾನ್ಯ ಅತ್ಯಂತ ಸರಳ ಕಾರ್ಯಕರ್ತ ಅಂತಲೇ ಗುರುತಿಸಿಕೊಂಡಿದ್ದಾರೆ. ನಮ್ಮ ನಾಗರಾಜ ಕರ್ಪೂರ್ ಅವರು ಈಗಾಗಲೇ ಒಂದು ಏನಪ್ಪ ಅಂದರೆ, ಮುಂಬರುವ ಲೋಕಸಭಾ ಚುನಾವಣೆಯ BJP ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿ ಒಂದು ಬಹಿರಂಗವಾಗಿಯೇ ಹೇಳಿಕೊಳ್ತಾ ಇದ್ದಾರೆ. ಒಂದು BJPಯ ಯುವ ಮುಖಂಡರು ಎಂದಲೇ ಗುರುತಿಸಿಕೊಂಡಿರುವ ಅತ್ಯಂತ ಸರಳ ಸಾಮಾನ್ಯ ಕಾರ್ಯಕರ್ತರು ಎಂದಲೇ ಗುರುತಿಸಿಕೊಂಡಿರ್ತಕ್ಕಂಥ ನಾಗರಾಜ ಕರ್ಪೂರ್ ಅವರು ಸರಿಸುಮಾರು 2008ರಿಂದ ಸರಳ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಇದುವರೆಗೂ ಈ ಹಿಂದೆ ನಡೆದಕ್ಕಂಥ ಲೋಕಸಭೆ ಚುನಾವಣೆಗಳಾಗಿರ್ಬೋದು, ವಿಧಾನಸಭೆ ಚುನಾವಣೆಗಳಾಗಿರ್ಬೋದು, ಪಕ್ಷವನ್ನು ಬಲಪಡಿಸುವಲ್ಲಿ ಇವರು ತಮ್ಮದೇ ಆದ ಒಂದು ಸೇವೆಯನ್ನು ನೀಡಿದ್ದೇನೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಹಲವು ಬಾರಿ ಅವರು ನಾಗರಾಜ ಕರ್ಪೂರ್ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಏನಪ್ಪ ಅಂದರೆ, ಈಗಾಗಲೇ ನನಗೆ ಅವಕಾಶ ಕಲ್ಪಿಸಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಮೂಲಕ ಟಿಕೆಟ್ ನೀಡುವ ಮೂಲಕ, ಪಕ್ಷದ ಅಭ್ಯರ್ಥಿಯಾಗಿ ಟಿಕೆಟ್ ನೀಡುವ ಮೂಲಕ ಒಂದು ಚುನಾವಣೆಯಲ್ಲಿ ಕಣಕ್ಕೆ ಇಳಿಯಲಿಕ್ಕೆ ಟಿಕೆಟ್ ನೀಡುವುದಾಗಿ ಈಗಾಗಲೇ ಒಂದು BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಅವರಿಗೂ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸೇರಿದಂತೆ BJP ಪಕ್ಷದ ಅನೇಕ ರಾಜಕೀಯ ಧುರೀಣರಿಗೆ ಒಂದು ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ವರಿಷ್ಠರು ಕೂಡ ಒಂದು ಪಾಸಿಟಿವ್ ರೀತಿಯಲ್ಲಿ ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನೋಡೋಣ ಏನು ಮಾತಾಡ್ತಾರೆ ಅಂತ. ಆ್ಯಂಡ್ ಇಡೀ ದಿವಸ ಒಂದು ಕಲಬುರಗಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕ್ರಾಂತಿವೀರರು, ಅವರ ಅಜ್ಜ ಅಂತಲೇ ಹೇಳ್ಬೋದು, ಕ್ರಾಂತಿವೀರರು ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಅವರ ಒಂದು ಇಡೀ ಜಯಂತ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಈಗಷ್ಟೇ ನಮ್ಮೊಟ್ಟಿಗೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಸೊ ಏನು ಹೇಳ್ತಾರೆ ಅಂತ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸುಷ್ಮಿತಾ ಅವರೇ, ಧನ್ಯವಾದಗಳು. ಅರ್ಥಪೂರ್ಣವಾದ ಆಚರಣೆ 106ನೇ ಜಯಂತ್ಯೋತ್ಸವ ನಮ್ಮ ಅಜ್ಜವರಾದಂಥ ದಿವಂಗತ ಮಹಾಗಾಂವ್ ಚಂದ್ರಶೇಖರ್ ಪಾಟೀಲ್ ಅವರು. ಈ 106ನೇ ಜಯಂತ್ಯೋತ್ಸವಕ್ಕಿಂತ ವಿಶೇಷತೆ ಏನಂತಂತಂದರೆ, 75ನೇ ವರ್ಷ ನಮ್ಮ ಈ ಭಾಗಕ್ಕೆ ಅಂತಂದರೆ ಹೈದರಾಬಾದ್ ಕರ್ನಾಟಕಕ್ಕೆ, ಇವಾಗ ನಾವು ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಈ ವಿಶೇಷತೆಯಲ್ಲಿ ನಾನು ಕಳೆದ ವರ್ಷ ಆಜಾದಿ ಕಾ ಅಮೃತ್ ಮಹೋತ್ಸವ ಅಡಿಯಲ್ಲಿ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಜೀವನ ಚರಿತ್ರೆ ಪಂಚಭಾಷೆಯಲ್ಲಿ ಮಾಡಿದಾಗ ನನಗೆ ಅಮಿತ್ ಶಾಜಿಯವರು ಒಂದು ಪ್ರಶಂಸಿನ ಮಾತು ಈ ಕಳೆದ ನಮ್ಮದು ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು. ನಾಗರಾಜ್ ಕರ್ಪೂರ್ ಅವರೇ, ಇದು ಅತ್ಯಂತ ಶ್ರೇಷ್ಠ ಪುಸ್ತಕ. ಕಾರಣ ಏನಂತಂದರೆ, ಇಡೀ ಭಾರತದಲ್ಲೇ ಪಂಚಭಾಷೆಯಲ್ಲಿ ಮಾಡಿದಂಥ ಏಕೈಕ ಪುಸ್ತಕ ಅಂತಂಥದ್ದು ಕೂಡ ಅವ್ರನ್ನು ವರ್ಣನೆ ಮಾಡುತ್ತಾ ನನಗೆ ಬೆಳಗಾವಿ ಈ ಒಂದು ಚುನಾವಣೆ ಮುಖಾಂತರ ಎಲ್ಲ ಜನರ ಮಧ್ಯದಲ್ಲಿ ನನಗೆ ಹೇಳುವ ಮೂಲಕ ಅದು ಹೇಳಿದರು. ಕಾರಣ ಏನಂತಂತಂದರೆ, ನಾನಂತೂ ನೋಡಿಲ್ಲ, ನಮ್ಮ ತಾಯಿ 1960 ಅಂತಂತಂದರೆ ನಮ್ಮ ತಾಯಿನೇ 10 ವರ್ಷದವರಿದ್ದರು, ಅವರ ತಂದೆಯನ್ನು ಕಳ್ಕೊಂಡಿದ್ದು. ನಾವೆಲ್ಲ ಇದೇ ಥರ ಅನೇಕ ಅವರ ಕಾಲದಲ್ಲಿರೋರು ಹೇಳಬೇಕಂತಂದರೆ ನಿಜಲಿಂಗಪ್ಪ ಸಾಹೇಬರು, ವೀರೇಂದ್ರ ಪಾಟೀಲ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಸಾಹೇಬರು, ಈ ಥರ ಅನೇಕ ಜನ ಎಲ್ಲ ಪಕ್ಷದವರು ಅಂತಂದರೆ, ವಿಶೇಷವಾಗಿ ಅಂದಿನ ದಿನಮಾನಗಳಲ್ಲಿ ನಿಜಲಿಂಗಪ್ಪನವರು ಏನಂತಿದ್ರು ಅಂತಂತಂದರೆ, ವೆನೆವರ್ ಐ ಸ್ಪೀಕ್ ದ ನೇಮ್ ಆಫ್ ಚಂದ್ರಶೇಖರ್ ಪಾಟೀಲ್ ಮೈ ಹಾರ್ಟ್ ಬಿಗಿನ್ಸ್ ಟು ಮೆಲ್ಟ್ ಅಂತ ಅಂತಿದ್ರು. ಕಾರಣ ಏನಂತಂತಂದರೆ, ನಾನು ಚಿಕ್ಕವನಿಂದಾನೂ ಅವ್ರ ಬಗ್ಗೆ ಎಲ್ಲ ಕೇಳ್ಕೊತ ಬರ್ತಿದ್ದೆ. ಚಂದ್ರಶೇಖರ್ ಪಾಟೀಲ್, ವಿಶೇಷವಾಗಿ ನಮ್ಮ ಅಜ್ಜಿ ಅಂತಂದರೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಧರ್ಮಪತ್ನಿ ಲಲಿತಾಬಾಯಿ ಪಾಟೀಲ್ ಅವರು ಚಂದ್ರಶೇಖರ್ ಪಾಟೀಲ್ ಅವರ ತೀರ್ಕೊಂಡ ಮೇಲೆ 3 ಸರ್ತಿ ಶಾಸಕಿಯಾಗಿ ಕೂಡ 1960ರಿಂದ 72ರವರೆಗೆ ಅವರು ಒಂದು ಶಾಸಕಿಯಾಗಿ 3 ಬಾರಿ ಈ ಕಮಲಾಪುರ ಹಾಗೂ ಆಳಂದದಿಂದ ಚುನಾಯಿತರಾಗಿ ಅವಿರೋಧವಾಗಿ ಚುನಾಯಿತರಾಗಿದ್ದರು. ಮೊದಲನೇ ಬಾರಿ ಅಂತೂ, 2ನೇ 3ನೇ ಬಾರಿ ಅವರು ಚುನಾವಣೆಯಲ್ಲಿ ಅವರು ಕೂಡ ಒಂದು ಒಳ್ಳೆಯ ಹ್ಯೂಜ್ ಮಾರ್ಜಿನಿಂದ ಅಂತಂದರೆ
ಗೆದ್ದು ಬಂದಂಥ ಕ್ಷಣವೂ ಕೂಡ ಈ ನಮ್ಮ ಕಮಲಾಪುರ ಇರ್ಬೋದು, ತಾಲೂಕು ಚಿಂಚೋಳಿ ಇರ್ಬೋದು, ಆಳಂದ್ ಇರ್ಬೋದು, ಈ ಒಂದು ಪ್ರದೇಶದಲ್ಲಿ ಅವರ ಹೆಸರು ಎಷ್ಟು ಎತ್ತರ ಮಟ್ಟಿಗೆ ಅಂತಂದರೆ ನಾನು ವಿಶೇಷವಾಗಿ ಕರ್ನಾಟಕದಲ್ಲ ಭಾರತದಲ್ಲಿ ಹೋಗಿ ಕೂಡ ಅವರ ಒಂದು ಜೀವನ ಚರಿತ್ರೆ ಪುಸ್ತಕ ನನ್ನ ಕೈಯಲ್ಲಿದ್ದರೆ ಆ ಫೋಟೋ ನೋಡಿದ ತಕ್ಷಣ ಹಿರಿಯರು ಅಂತಂತಂದರೆ ಇವತ್ತಿಗೂ ಕೂಡ 70 ವರ್ಷ ಮೇಲೆ ಯಾರಿದ್ದಾರೋ, 60-70 ವರ್ಷ ಮೇಲೆ ಯಾರಿದ್ದಾರೋ ಚಂದ್ರಶೇಖರ್ ಪಾಟೀಲ್ ಅವ್ರನ್ನ ಅವರ ಒಂದು ಭಾವಚಿತ್ರದಿಂದನೇ ಗುರುತುಪಡಿಸುವಂಥ ಶಕ್ತಿ ಇದೆ. ನಂದು ಬಗ್ಗೆ ನಾನು ಹೇಳ್ಬೇಕಂತಂತಂದರೆ ವಿಶೇಷವಾಗಿ ಈ ಒಂದು ತಾವು ಇವಾಗಲೇ ಹೇಳಿದ್ರಿ, ಸಾಮಾನ್ಯ ಕಾರ್ಯಕರ್ತದಿಂದ ತಾವು ಇವತ್ತು ಈ ಬರುವ 2024 ಲೋಕಸಭೆ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ. ಕಾರಣ ಅಂತಂತಂದರೆ ನಾನು ಸಾಮಾನ್ಯವಾಗಿ ಬೆಳೆದವನು ಅಂತಂತಂದರೆ ನಮ್ಮ ಅಜ್ಜಿ ಏನು ಲಲಿತಾಬಾಯಿ ಪಾಟೀಲ್ ಅವರು ಏನು ಹೇಳ್ತಿದ್ರು, ಇಲ್ಲಿಯೂ ಕೂಡ ನಮ್ಮ ಪರಿವಾರ ಸ್ವಗ್ರಾಮ ಲಾಡ್ಗೇರಿ ನಮ್ಮದು. ನಮ್ಮ ತಾತ ಈ ಕಡೆ ಕೂಡ ಮಾಣಿಕ್ ಕರ್ಪೂರ್ ಅವರಾಗಿರ್ಬೋದು, ಮತ್ತು ನಾಗಶೆಟ್ಟಿ ಕರ್ಪೂರ್ಜಿ ಅವರಾಗಿರ್ಬೋದು. ವಿಶೇಷವಾಗಿ ಮಾಣಿಕ್ ಕರ್ಪೂರ್ಜಿಯವ್ರ ಬಗ್ಗೆ ಹೇಳ್ಬೇಕಂತಂದರೆ ಅಂದಿನ ದಿನಮಾನಗಳಲ್ಲಿ ನಿಜಾಮ್ನ ಜೊತೆಗೆ ಅವ್ರದ್ದು ಒಂದು ಸಮೀಪದ ಒಂದು ಮಿತ್ರತಾ ಇತ್ತು ಅಂತಂತಂದರೆ ಹಿ ವಾಸ್ ಎ ಶಾರ್ಪ್ ಶೂಟರ್. ಸರ್, ನೀವು ಹೇಳಿದ ಹಾಗೆ ಚಂದ್ರಶೇಖರ್ ಪಾಟೀಲ್ ಅವರು ಕ್ರಾಂತಿವೀರರು, ಸ್ವತಂತ್ರ ಹೋರಾಟಗಾರರು. ಅವರ ಒಂದು ಮೊಮ್ಮಗರಾಗಿ ನೀವು ಅವರ ಗಡಿಯಲ್ಲಿ ಬೆಳೆದಿದ್ದೀರಿ ಅಂತ ಹೇಳಿದಿರಿ. ಸೊ ವೈಯಕ್ತಿಕವಾಗಿ ನಿಮ್ಮ ಪರಿಚಯ ವೀಕ್ಷಕರಿಗೆ ನೀಡೋದಾದರೆ ಏನು ಅಂತ? ಸುಮಾರು ಈ 49 ವರ್ಷ ನಂದು ಹೇಳಬೇಕಂತಂದರೆ ನಮ್ಮ ತಂದೆ ವೈದ್ಯರು. 75ರಿಂದ 78-79ರವರೆಗೆ ಅವರು ತಾಲೂಕು ಚಿಂಚೋಳಿಲಿದ್ದಾಗ ನಂದು ಅಂದರೆ ಪ್ರೀ ಸ್ಕೂಲ್ ಅಲ್ಲಿ ನಾವು ಕಲ್ತಿದ್ದು ಒಂದು ಕ್ಷಣ. ಅದು ಆದಮೇಲೆ 1ನೇ ತರಗತಿಯಿಂದ 10ನೇ ತರಗತಿ ಹುಮ್ನಾಬಾದ್ ಪಟ್ಟಣದಲ್ಲಿ ರಾಮಾಯಣರಾಜ್ ಶಾಲೆಯಲ್ಲಿ ನಾನು ಓದಿರೋದು. ಅಲ್ಲಿ ನನಗೆ ಒಂದು ಈ ದಿಕ್ಕು ಸಿಕ್ತು ಅಂತಂದರೆ ಈ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಈ ಚುನಾವಣೆ ನಡೀತಿದ್ವು. ನಾವು ಅಂದಿನ ದಿನಗಳಲ್ಲಿ ನಾವು ಇವತ್ತಿಗೂ ಹೇಳ್ತೀವಿ, ಕ್ಲಾಸ್ ಮಾನಿಟರ್ ಅಂತ ಒಂದು ಚುನಾವಣೆ ಇರ್ತಿತ್ತು. ಆ ಕ್ಲಾಸ್ ಮಾನಿಟರು 8ನೇ 9ನೇ 10ನೇ ತರಗತಿಯಲ್ಲಿ ನಾನು ಮೋರ್ ದೆನ್ ಅಂತಂದರೆ ಟಾಪರ್ ಇದ್ದು ಕೂಡ ನಾನು ಈ ಕೆಲಸವನ್ನು ಮಾಡ್ತಿದ್ದೆ. ಮುಂದೆ ನಾನು ಇಂಜಿನಿಯರಿಂಗ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಿಗೆ ಹೋದಾಗ ಅಲ್ಲಿ ಇನ್ನೂ ನನಗೆ ಒಂದು ಹೆಚ್ಚಿನ ಉನ್ನತ ಮಟ್ಟದ ಈ ರಾಜಕೀಯ ಕ್ಷಣಗಳು ನಾನು ಕಂಡೆ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂತಂತಂದರೆ ಸೆಕೆಂಡ್ ಇಯರಲ್ಲಿ ಇರಬೇಕಾದ್ರೆ ಕ್ಲಾಸ್ ರೆಪ್ರೆಸೆಂಟೇಟಿವ್, ಥರ್ಡ್ ಇಯರಲ್ಲಿ ಇರಬೇಕಾದ್ರೆ ಜಾಯಿಂಟ್ ಸೆಕ್ರೆಟ್ರಿ, ಹಾಗೂ ಫೈನಲ್ ಇಯರಲ್ಲಿದ್ದಾಗ ನನಗೆ ಕಾಲೇಜ್ನವರು ಅಧ್ಯಕ್ಷನಾಗಿ ಮಾಡಿದ್ರು. ಅಧ್ಯಕ್ಷನಾಗಿ ಮಾಡಿದ್ಮೇಲೆ ನನ್ನ ಸೇವೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲದೆ ಸಿದ್ಧಗಂಗಾ ಮಠಕ್ಕೂ ಕೂಡ ಇದೆ. ವಿಶೇಷವಾಗಿ ಹೇಳಬೇಕಂತಂದರೆ ಅಂದಿನ ದಿನಗಳಲ್ಲಿ ಬಾಬಾ ಕಲ್ಯಾಣಿಯವರು ನಮ್ಮ ನಿಕಟ ನಮ್ಮ ರಿಲೇಟಿವ್ ಅವರು, ಅವರಿಗೆ ನಾನು ಗೆಸ್ಟಾಗಿ ಸಿದ್ಧಗಂಗಾ ಮಠಕ್ಕೆ ಹಾಗೂ ಕಾಲೇಜಿಗೆ ಕರೆದಿದ್ದು ಕ್ಷಣನೂ ಕೂಡ ಅಲ್ಲಿ ಇವತ್ತಿಗೂ ನೆನೆಸ್ತಾರೆ. ಕಾರಣ ಏನಂತಂದರೆ ಸತತ 25 ವರ್ಷಗಳಿಂದ ಈ ಕ್ಯಾಂಪಸ್ ಇಂಟರ್ವ್ಯೂ ಅನ್ಬೋದು, ಈ ಮಠಕ್ಕೆ ಕಲ್ಯಾಣಿಯವ್ರದ್ದು ಒಂದು ಕೊಡುಗೆ ಇರ್ಬೋದು, ಅವ್ರದ್ದಲ್ಲದೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಈ ಮನೆತನದ ಒಂದು ಕೊಡುಗೆ ಕೂಡ ಮಠಕ್ಕೆ ಅಪಾರವಾಗಿದೆ. ಅಲ್ಲಿ ನನಗೆ ಎತ್ತರ ಮಟ್ಟಿಗೆ ಬೆಳೆಸಿದ ಕ್ಷಣವೂ ಕೂಡ ಇದೆ. ಅದು ಆದಮೇಲೆ ನಾನು ಸುಮಾರು 8 ವರ್ಷ ಅಮೇರಿಕಾದಲ್ಲಿ ನನ್ನ ಕೆಲಸವನ್ನು ಅಂತಂದರೆ ಇಂಜಿನಿಯರ್ ಆಗಿ ಕೆಲಸ ಅನೇಕ ಸ್ಥಳಗಳಲ್ಲಿ ಆ್ಯಸ್ ಎನ್ ಕನ್ಸಲ್ಟೆಂಟ್ ಐ ವರ್ಕ್ಡ್ ಇನ್ ಮೆನಿ ಜಾಗ್ರಫೀಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆನ್ ಡಿಫ್ರೆಂಟ್ ಪೊಸಿಷನ್ಸ್ ಆ್ಯಸ್ ಎನ್ ಸಾಫ್ಟ್ವೇರ್ ಇಂಜಿನಿಯರ್ ವಿತ್ ಸ್ಕಿಲ್ಸ್ ಇನ್ ಕೆಮಿಕಲ್ ಇಂಜಿನಿಯರ್ ಟೆಕ್ನಾಲಜಿ. ಈ ಥರ ನಾನು ವಾಪಸ್ಸು ಅಂತಂದರೆ 2008ರಲ್ಲಿ ನಾನು ಭಾರತಕ್ಕೆ ಮರಳು ಬಂದಾಗ ಅವಾಗಿಲ್ಲೊಂದು ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ನಾನು ಕಾರ್ಯಕರ್ತನಾಗಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಚುನಾವಣೆ ಇತ್ತು. ಅಲ್ಲಿ ನನಗೆ ಅವರ ಆಡಳಿತ ಆಗಲಿ, ಅವರು ಪಕ್ಷ ಕಟ್ಟಿ ಒಂದು ಬಲಿಷ್ಠ ಮಾಡುವ ಕಾರ್ಯದಲ್ಲಿ ನಾನು ವಿಶೇಷವಾಗಿ ಬೀದರ್ ದಕ್ಷಿಣ ಹಾಗೂ ಬೀದರ್ ಪಟ್ಟಣದಲ್ಲಿ ನಾನು ಅಂದರೆ ಈ ಚುನಾವಣೆಯಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತೆಯಾಗಿ ಅಭ್ಯರ್ಥಿಯ ಗೆಲುವಾಗಿ ನಾನು ಸತತ 2 ತಿಂಗಳು ತಾವು ಎಲ್ಲ ಕಡೆಯೂ ಕೇಳಬಹುದು ಇವತ್ತಿಗೂ ಈ ಬೀದರ್ ದಕ್ಷಿಣ ಹಾಗೂ ಬೀದರ್ ಪಟ್ಟಣದಲ್ಲಿ ನಾನು 2008ರ ಚುನಾವಣೆಗೆ. ಅದು ಆದಮೇಲೆ ಮುಂದೆ 2009 ಲೋಕಸಭೆ ಚುನಾವಣೆಯಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿ ಸಾಹೇಬರು ನನ್ನನ್ನು ಗುರುತಿಸಿ ನೀವು ಮಾಣಿಕಪ್ಪ ಕರ್ಪೂರ್ ಅವರ ಮೊಮ್ಮಗ, ಅವರು ಹುಲಿ ಹೊಡೆದಂಥ ಮನುಷ್ಯ
ಲಾಡಗೇರಿಯವರಲ್ವಾ ಅಂತ ನನಗೆ ಒಂದು ಪ್ರಶ್ನೆ ಮಾಡಿದಾಗ ಹೌದು ಸರ್ ಅಂತಂತಂದು ನಾನು ಅವ್ರಿಗೆ ಉತ್ತರ ಕೊಟ್ಟಾಗ ಲೋಕಸಭೆ ಚುನಾವಣೆಯಲ್ಲಿ ಅವರ ಲೋಕಸಭೆ ಇರ್ಬೋದು, ಸನ್ಮಾನ್ಯ ನಮ್ಮ ಬಹುಜಿಯವರಾದಂಥ ಸೂರ್ಯಕಾಂತ್ ನಾಗಮರಪಳ್ಳಿಯವರ ಬೀದರ್ ಉಪಚುನಾವಣೆ ಕೂಡ ಇರ್ಬೋದು, ನಾನು ಸತತ ಆ ದಿನಗಳಲ್ಲಿ ಕೂಡ ಅಭ್ಯರ್ಥಿ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಗುರುಪಾದಪ್ಪ ನಾಗಮರಪಳ್ಳಿ ಸಾಹೇಬರು ಇರ್ಬೋದು, ಸೂರ್ಯಕಾಂತ್ ನಾಗಮರಪಳ್ಳಿ ಬಹುಜಿಯವರು ಇರ್ಬೋದು, ಅವರಿಗೆ ನಾನು ಅವರ ಜೊತೆ ತೊಡೆತಟ್ಟಿ ನಾವು ಚುನಾವಣೆ ಮಾಡಿದ್ವಿ. ಮುಂದೆ ಪ್ರಕಾಶ್ ಖಂಡ್ರೆಯವರ ಉಪಚುನಾವಣೆಯವರು ನಾವು ಈ ಬೀದರಲ್ಲಿ ಕಂಡಾಗ ಕೂಡ ನಾವು ಅವರ ಮೊನ್ನೆ ನಡೆದಂಥ MLC ಚುನಾವಣೆ ಇರ್ಬೋದು, ಹಾಗೂ ಈ ಎರಡೂ ಲೋಕಸಭಾ ಚುನಾವಣೆ 2014 ಇರ್ಬೋದು, 2019 ಚುನಾವಣೆ ಇರ್ಬೋದು, ನಾನು ಎಂದೂ ಪಕ್ಷಕ್ಕೆ ನನಗೆ ಒಂದು ಸ್ಥಾನ ಕೊಡಿ ಅಂತ ಎಂದು ಕೇಳಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತೆಯಾಗಿ ದುಡಿದಿದ್ದೀನಿ. ವಿಶೇಷವಾಗಿ ಹೇಳಬೇಕಂತಂತಂದರೆ ಈ 2008ರಿಂದ 2024ರವರೆಗೆ ಅಂತಂದರೆ ಸತತ 15 ವರ್ಷ ಈ ಲೋಕಸಭೆ ಅಲ್ಲಿ ನೀವು ಕೇಳಿದ್ರೆ ನಾಗರಾಜ್ ಕರ್ಪೂರ್ ಅಂತಂದರೆ ನಮ್ಮ ಮನೆತನ ಇರ್ಬೋದು, ನಾವು ಮಾಡಿದಂಥ ಸೇವೆ, ಜನರಿಗೆ ಸೇವೆ, ಅದು ಸಾಮಾಜಿಕ ಒಂದು ತುತ್ತಿನಲ್ಲಿರ್ಬೋದು, ಅದು ಒಂದು ನಮ್ಮ ಈ ರಾಜಕೀಯದಲ್ಲಿರ್ಬೋದು ಅಂತಂತಂದರೆ ವಿಶೇಷವಾಗಿ ಕರ್ಪೂರ್ ಪರಿವಾರದಿಂದ ಅಂತಂತಂದರೆ ವಿ ಆರ್ ಬೇಸಿಕಲಿ ಫ್ರಮ್ ಆ್ಯನ್ ಎಜುಕೇಷ್ನಲ್ ಫ್ಯಾಮ್ಲಿ. ಅನೇಕ ಥರ ಸಾಮಾಜಿಕ ಸೇವೆಗಳು ನಮ್ಮ ಮನೆತನದ ಇದೆ. ಅದರ ಮೇರೆಗೆ ತಾವು ಇವತ್ತಿಗೂ ಮಾಗಾಂವ್ ಇವತ್ತು ಬಂದಿದ್ದೀರ, ತಾವು ನನ್ನ ಜೊತೆ ಬಂದಿದ್ದಾಗ ಈ ಕಡೆ ಆಳಂದ್ ಈ ಕಡೆ ಚಿಂಚೋಳಿ ಇರ್ಬೋದು ಅಂತಂತಂದರೆ ನಾನು ಹೇಳೋದಿಷ್ಟೇ, ಈ ಒಂದು ಲೋಕಸಭೆ ಚುನಾವಣೆ ಒಂದು ಚಿತ್ರೀಕರಣ, ಒಂದು ಚದುರಂಗ ತಾವು ನೋಡಿದ್ರೆ ಅಲ್ಲಿ ವಿಶೇಷವಾಗಿ ಹಳ್ಳಿಯಿಂದ ಪಟ್ಟಣದವರೆಗೆ ಹಾಗೂ ಬೀದರ್ ಕಲಬುರಗಿಯಲ್ಲಿ ಈ ಕರ್ಪೂರ್ ಮನೆತನ ಇರ್ಬೋದು, ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಮನೆತನ ಇರ್ಬೋದು, ನಮ್ಮ ಜೊತೆ ಇದ್ದಾರೆ. ಇನ್ನೂ ಒಂದು ವಿಶೇಷತೆ ಹೇಳಬೇಕಂತಂತಂದರೆ ನನ್ನ ಧರ್ಮಪತ್ನಿ ದೇವಿಕಾ ಕರ್ಪೂರ್ ಅವರು ಬೆಳಗಾವಿಯಿಂದ ಹೊಂದಿದವರು ಅಂತಂದರೆ ಅವರ ತಂದೆ ಒಂದು ಉದ್ಯೋಗಪತಿ. ವಿಶೇಷವಾಗಿ ಅವರ ಒಂದು ಕೊಡುಗೆ ಈ ಒಂದು ಬಾಂಬೆ ಕರ್ನಾಟಕ ಕೂಡ ಒಂದು ಆರ್ಥಿಕದಲ್ಲಿ ಒಂದು ಎತ್ತರ ಸ್ಥಾನ ಕೂಡ ನಾವು ನೋಡಲಿಕ್ಕೆ ಇಚ್ಛಪಡ್ತೀವಿ. ಮೊದಲನೇದಾಗಿ ಹೇಳಬೇಕಂತಂತಂದರೆ ನಮ್ಮ ಬೀದರ್ ಲೋಕಸಭೆ ಕ್ಷೇತ್ರ ಈ ಆರ್ಥಿಕ ಇದರಿಂದ ಅತಿ ಹಿಂದುಳಿದ ಜಿಲ್ಲೆ, ಗಡಿಭಾಗದಲ್ಲಿ ಹಿಂದುಳಿದ ಜಿಲ್ಲೆ. ಅನೇಕ ಥರದ ಕೊರತೆಗಳು ಇಲ್ಲಿ ನಾವು ಕಾಣ್ಬೋದು. ಅದು ಈ ಬೃಹತ್ ಒಂದು ಕೈಗಾರಿಕೆಗಳನ್ನು ಇಲ್ಲಿ ತರೋದ್ರ ಬಗ್ಗೆ ಇರ್ಬೋದು. ಅಂತಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ನಾವು ಯಾವಾಗ ಕಾಣ್ತೀವಿ ಅಂತಂತಂದರೆ ಈ ಕೈಗಾರಿಕೆಗಳು ಬಂದ ಮೇಲೇ ನಾವು ಎಂಪ್ಲಾಯ್ಮೆಂಟ್ ಕೊಡೋದಂಥ ಒಂದು ಕ್ಷಣ ಕೂಡ ಕಾಣ್ತೀವಿ. ಅದು ಅಲ್ಲದೆ ಅನೇಕ ನೀರಾವರಿ ಯೋಜನೆಗಳು, ಜೋಡಿಸುವ ನೀರಾವರಿ ಯೋಜನೆಗಳು ನಾವು ನೋಡ್ತೀವಿ. ಇನ್ನೂ ಎರಡು ಹೇಳಬೇಕಂದ್ರೆ ಇವಾಗ ಕಾರಂಜದಿಂದ ಸಮಸ್ಯೆಗಳಿಂದ ತುತ್ತಾದ ನಾವು ರೈತರನ್ನು ನೋಡ್ತೀವಿ. ಇವಾಗ ಹಳಿಕೇಡ್ ಶುಗರ್ ಫ್ಯಾಕ್ಟ್ರಿ ಕೂಡ ನಿಂತೋಗಿದೆ. ಅದರ ಬಗ್ಗೆ ಮತ್ತೆ ಪುನರ ಒಂದು ಸ್ಥಾಪನೆ ಅದು ಆಗಬೇಕು. ಈ ಥರ ಅನೇಕ ಕಾರ್ಯಗಳಿದೆ. ಇವಾಗ ಮೊನ್ನೆ ತಾನೇ ಮೋದಿಜಿಯವರು ಹೇಳಿದ್ರು ರಾಮ ಮಂದಿರದ ಒಂದು ಪ್ರಾಣ ಪ್ರತಿಷ್ಠಾನ ಆದಮೇಲೆ ಇವತ್ತು ಅಂತಂದರೆ ಈ ಕ್ಷಣದಿಂದ ಭಾರತವನ್ನು ನಾವು ಇನ್ನಿಷ್ಟು ಬಲಿಷ್ಠವಾಗಿ ನೋಡ್ತೀವಿ ಅಂತ ಕೂಡ ಆ ಒಂದು ದೃಷ್ಟಿಯಲ್ಲಿ ನಾನು ಹೇಳ್ಬೋದು. ಈ ಇವಾಗಿರುವ ಸಂಸದರಿರ್ಬೋದು, ಹಿಂದಿನ ಸಂಸದರಿರ್ಬೋದು, ಈ ಒಂದು ನಂದು ಒಂದು ಕಾರ್ಯವೈಖರಿಯಲ್ಲಿ ನಾನು ಅನೇಕ ಯೋಜನೆಗಳು ಖಂಡಿತವಾಗಿಯೂ ಕೂಡ ನಾನು ಇನ್ನೂ ಬಲಿಷ್ಠ, ಇನ್ನೂ ಎಟ್ಟರ ಮಟ್ಟಿಗೆ ಈ ನಮ್ಮ ಭಾಗದ ಜನರಿಗೆ ನಾನು ಕಲ್ಪಿಸ್ತೀನಿ ಅಂತನ್ನೋದು ನನಗೆ ಭರವಸೆ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರದ ವರಿಷ್ಠರಾಗಿರ್ಬೋದು, ರಾಜ್ಯದ ವರಿಷ್ಠರಾಗಿರ್ಬೋದು, ಅವರು ನಿಮಗೆ ಪಕ್ಷದಿಂದ ಟಿಕೆಟ್ ನೀಡಬೇಕು, ಈ ಒಂದು ಲೋಕಸಭಾ ಕ್ಷೇತ್ರ ಬೀದರ್ ಕ್ಷೇತ್ರದಿಂದ ಚುನಾವಣೆಗೆ ಕಣಕ್ಕಿಳಿಬೇಕಾದ್ರೆ ನಿಮಗೆ ಪಕ್ಷ ಟಿಕೆಟ್ ನೀಡಬೇಕು ಅನ್ನೋದಾದರೆ ಯಾವ ರೀತಿ ನೀವು ಅವರನ್ನು ಕನ್ವಿನ್ಸ್ ಮಾಡ್ತೀರಿ ಅಂತ ಹೇಳೋದಾದರೆ? 2008ರಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬರಿಗೆ ನಾನು ಸುಮಾರು 15 ವರ್ಷದಿಂದ ನಿಕಟದಿಂದ ನಾನು ನೋಡ್ತೀನಿ. ಅದಲ್ಲದೆ ಅವ್ರ ಜೊತೆಯಾಗಿ 2008ರಿಂದ ನಾನು ಎಲ್ಲ ಕಡೆ ಕಾಣಿಸ್ಕೊಂಡಿರೋನು. ವಿಶೇಷವಾಗಿ ಇವಾಗ ಅಂತಂತಂದರೆ ನಮಗೆ ಇನ್ನಿಷ್ಟು ಬಲ ಬಂದಿದ್ದಂತಂತಂದರೆ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ಈ ಒಂದು ರಾಜ್ಯಾಧ್ಯಕ್ಷರ ಆದಮೇಲೆ ನಮಗೆ ಇನ್ನಿಷ್ಟು ಬಲ ತುಂಬಿದೆ. ಅವರು ನನಗೆ ಬಾಲ್ಯದಿಂದ ಪರಿಚಯ ಅಂತಂತಂದರೆ ಅವರ ಒಡನಾಟ ನಾನು ಕಾಲೇಜ್ ದಿನಗಳಿಂದ ಕೂಡ ನನಗೆ ಒಂದು ಪರಿಚಯ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವಾಗ ಕೇಂದ್ರದ ನಾಯಕರು ವಿಶೇಷವಾಗಿ ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಜಿಯವರಿಗೆ ನಾನು 2 ಸರ್ತಿ ಅವರಿಗೆ ಭೇಟಿಯಾದಾಗ ಈ ವಿಶೇಷವಾಗಿ ಈ ಚಂದ್ರಶೇಖರ್ ಪಾಟೀಲ್ ಅವರ ಈ ಪಂಚಭಾಷಾ ಪುಸ್ತಕ ಕೊಟ್ಟಾಗ
ಅವರು ಪುಸ್ತಕವನ್ನು ನೋಡಿದಾಗ ಅದೇ ಹೇಳಿದ್ರು. ಅಂತಂದರೆ ಕಳೆದ ಚುನಾವಣೆಗಳಲ್ಲಿ ಅವರು ಹೇಳಿದ ಮಾತುಗಳು ಅಂತಂತಂದರೆ ಈ ಕಾಂಗ್ರೆಸ್ಸಿನ ವರ್ತನೆ ನಿಜಲಿಂಗಪ್ಪನವರಿಗೆ ಯಾವ ಥರ ಮಾಡಿದೆ, ಮುಂದೆ ಆ ಕುರ್ಚಿಯಿಂದ ಸನ್ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ಅವರನ್ನು ಮಾಜಿ ಮುಖ್ಯಮಂತ್ರಿಗಳನ್ನು ಯಾವ ಥರ ಅವರು ತೆಳಗಿಳಿಸಿದ ಕ್ಷಣ ಕೂಡ ಇದ್ದಾಗ ನನಗೆ ಅಮಿತ್ ಶಾಜಿಯವರೇ ಹೇಳಿದ್ದು ವಿಶೇಷವಾಗಿ ಏನಂತಂತಂದರೆ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಒಂದು ಎತ್ತರ ಸ್ಥಾನ ನೋಡಿದ್ರೆ ಹೀ ಈಸ್ ಕಿಂಗ್ ಮೇಕರ್ ಫಾರ್ ನಿಜಲಿಂಗಪ್ಪ ಕೂಡ ಅಂತ ಅಂದರು. ಅದು ಆದಮೇಲೆ ಹಿ ವಾಸ್ ಮೆಂಟರ್ ಟು ವೀರೇಂದ್ರ ಪಾಟೀಲ್ ಜಿ ಅಂತ ಕೂಡ ಅವ್ರು ಹೇಳಿದ ಕ್ಷಣಗಳಿದೆ. ಅಂದರೆ ಹೇಳೋದಿಷ್ಟೇ, ಪಕ್ಷ ಬಲಿಷ್ಠ ಮಾಡೋದರಲ್ಲಿ ನಾವು ಚುನಾಯಿತ ಪ್ರತಿನಿಧಿ ಗೆದ್ದ ಮೇಲೆ ನಾವು ಎಷ್ಟು ಮಟ್ಟಿಗೆ ಕೆಲಸ ಮಾಡೋದು ಅಂತ ನಮ್ಮ ರಾಜ್ಯ ನಾಯಕರು ತಮಗೆ ಹೇಳ್ತಾರ. 2008ರಿಂದ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರು ಇರ್ಬೋದು, ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಅವ್ರ ಜೊತೆ ನಾನು ನಿಕಟಪೂರ್ವಕ ಒಂದು ಬಾಂಧವ್ಯ ಹೊಂದಿ ಅವರ ಕಾರ್ಯವೈಖರಿಯನ್ನು ಕೂಡ ನನ್ನ ಮೆಚ್ಚುಗೆ ಇದೆ. ವಿಶೇಷವಾಗಿ ಇದರ ಎಲ್ಲ ಮೇರೆಗೆ ನಾನು ಹೇಳಬೇಕೆ ಅಂತಂತಂದರೆ ನಮ್ಮ ಈ ಬೀದರ್ ಲೋಕಸಭೆ ಕ್ಷೇತ್ರದ ಮಹಾಜನತೆ ಅವರು ಒಂದು ನನ್ನ ಬಲ ತುಂಬಿದ್ದಾರೆ ಅಂತ ನಾನು ಹೇಳಕ್ಕೆ, ನಾನು ಚುನಾವಣೆಗೆ ಬಂದಿರೋದು ಅವರ ಒಂದು ಸೇವೆಗೆ. ವಾಟ್ ಐ ಆಮ್ ಹಿಯರ್ ಓನ್ಲಿ ಈಸ್ ಬಿಕಾಸ್ ಫ್ರಮ್ ಪೀಪಲ್ ಆಫ್ ಲೋಕಸಭಾ ಆಫ್ ಬೀದರ್ ಅಂತ ಕೂಡ ನಾನೇ ತಿಳಿದು ಮಾಡ್ತೀನಿ. ನಾನು ಅವ್ರ ಜೊತೆ ಸದಾ ಇರ್ತೀನಿ ಅಂತ ನಾನು ತಮ್ಮ ಎದುರುಗಡೆ ಹೇಳ್ತೀನಿ. ಈಗಾಗಲೇ ಒಂದು 2024ನೇ ಸಣ್ಣ ಲೋಕಸಭಾ ಚುನಾವಣೆಯಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಬಹುತೇಕರು ಏನಪ್ಪ ಅಂದರೆ ಪ್ರಬಲ ಆಕಾಂಕ್ಷಿಗಳಾಗಿ ಒಂದು ವರಿಷ್ಠರಿಗೆ ಟಿಕೆಟ್ಗಾಗಿ ಮನವಿ ಪತ್ರ ನೀಡಿದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ. ಈ ಎಲ್ಲ ಪ್ರಬಲ ಆಕಾಂಕ್ಷಿಗಳ ಪೈಕಿ ನಾನು ಸಮರ್ಥನು ಅನ್ನೋದಾದರೆ ಅಥವಾ ಈ ಭಾಗದ ಜನರ ನಿರೀಕ್ಷೆಗಳಿಗೆ ನಾನು ನ್ಯಾಯ ತೀರಿಸ್ತೀನಿ ಅನ್ನೋದಾದರೆ ಯಾವ ರೀತಿ ಅಂತ? ಮೇಡಮ್, ಇವಾಗ ತಾನೇ ನಾನು ನಿಮಗೆ ಬೀದರ್ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ಅರಿವು ಅಂತಂತಂದರೆ ವಿಶೇಷವಾಗಿ ಹೇಳ್ಬೇಕಂತಂತಂದರೆ ಈ ಬೀದರಲ್ಲಿ 6 MLA ಕ್ಷೇತ್ರಗಳು ಹಾಗೂ ಕಲಬುರಗಿಯ 2 MLA ಕ್ಷೇತ್ರಗಳು ಹೊಂದಿರುವ ಈ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರ ಇದು. ನಾನಿಲ್ಲಿ ಸುಮಾರು ತಮಗೆ ಹೇಳ್ತಾರ ಈ ಒಂದು 48-49 ವರ್ಷದಲ್ಲಿ ಈ ಕ್ಷೇತ್ರವನ್ನು ನಾನು ಸಮಸ್ತವಾಗಿ ಅರಿತುಕೊಂಡಿದ್ದೇನೆ. ಬೀದರ್ ಲೋಕಸಭೆ ಕ್ಷೇತ್ರವನ್ನು ಬೆಳಿಬೇಕಂತಂತಂದರೆ ವಿಶೇಷವಾಗಿ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ನಾವು ಹೇಳ್ಬೇಕಂತಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಟು ಬಿ ಡೆವಲಪ್ಡ್. ಎರಡನೇದಾಗಿ ಹೇಳ್ಬೇಕಂತಂತಂದರೆ ಈ ನಿರುದ್ಯೋಗಿತನವನ್ನು ಅಂತಂತಂದರೆ ಈ ಕೆಲಸವನ್ನು ಹುಡುಕೊಂಡು ವಿಶೇಷವಾಗಿ ಈ ಬೀದರ್ ಜನತೆ ಫಾರ್ ಸೀಕಿಂಗ್ ಎಂಪ್ಲಾಯ್ಮೆಂಟ್ ಬೇರೆ ಕಡೆ ಹೋಗ್ತಾರೆ. ಇದನ್ನು ನಾವು ಇಲ್ಲಿ ಎತ್ತರ ಮಟ್ಟದ ಒಂದು ಈ ಕಾರ್ಖಾನೆಗಳು ಅಂತಾರೆ ಬೃಹತ್ ಕೈಗಾರಿಕೆಗಳನ್ನು ಈ ಹೂಡಿಕೆ ಈ ಬೀದರ್ ಲೋಕಸಭೆ ಕ್ಷೇತ್ರದಲ್ಲಿ ಆಗಬೇಕು ಅಂತ ಇದ್ರ ಮೇಲೂ ಕೂಡ ಇದೆ. ಮೂರನೇದಾಗಿ ಹೇಳ್ಬೇಕಂತಂತಂದರೆ ಆರೋಗ್ಯ ಬಗ್ಗೆ, ಆರೋಗ್ಯದ ಕಾಳಜಿ ಅಂತಂತಂದರೆ ನಾನು ಚಿಕ್ಕವನಿಂದ ನಮ್ಮ ತಂದೆ ನನಗೆ ಪ್ರೇರಣೆ ಇದಕ್ಕೆ. ಅವರು ಡಾಕ್ಟರ್ ಇದ್ದಾಗ ಮುಂದೆ ನಮ್ಮ ಅಣ್ಣ ತಮ್ಮಂದಿರು ಕೂಡ ಡಾಕ್ಟರ್ ಇದ್ದಾರೆ. ಇದು ಅಂತಂತಂದರೆ ಈ ಮಕ್ಕಳಲ್ಲಿ ಒಂದು ನ್ಯೂಟ್ರಿಷನ್ ಯಾವ ಥರ ಜಾಸ್ತಿ ಮಾಡಬೇಕು, ಈ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಣ್ಣು ಮಗುವಿಗೆ ನಾವು ಇವಾಗ ಹೇಳ್ತೀವಿ ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನುವ ಕಾರ್ಯಕ್ರಮವನ್ನು ನೋಡಿದ್ದೀವಿ. ವಿಶೇಷವಾಗಿ ನನಗೂ ಕೂಡ ಒಂದು ಹೆಣ್ಣು ಮಗು ಇದೆ. ನನಗೆ ಒಳ್ಳೆಯ ಇದರಲ್ಲಿ ಇನ್ನೂ ಜಾಸ್ತಿ ಇಂಥ ಕಾರ್ಯಕ್ರಮಗಳು ಬರಬೇಕು. ಮೂರನೇದಾಗಿ ಹೇಳ್ಬೇಕಂತಂತಂದರೆ ಈ ಒಂದು ಈ ಸಣ್ಣ ನೀರಾವರಿ ಯೋಜನೆಯನ್ನು ನಾವು ಬೀದರಲ್ಲಿ ನೋಡ್ತೀವಿ. ಇದನ್ನು ಇನ್ನೂ ಎತ್ತರ ಮಟ್ಟಿಗೆ ಈ ಚೇತರಿಸಬೇಕು. ಐದನೇದಾಗಿ ನಾವು ಹೇಳ್ಬೇಕಂತಂತಂದರೆ ಸೌಕರ್ಯಗಳು ಅಂತಂದರೆ ಮೂಲಭೂತ ಸೌಕರ್ಯಗಳು ನನ್ನ ಬಗ್ಗೆ ಮಾತಾಡಿದ್ದೀನಿ. ಇನ್ನೂ ಹೆಚ್ಚಿನ ಸೌಕರ್ಯಗಳು ಈ ಜನತೆಗೆ ಬೀದರ್ ಮತಕ್ಷೇತ್ರದ ಲೋಕಸಭೆ ಮತಕ್ಷೇತ್ರದ ಜನಕ್ಕೆ ಬರಬೇಕಂತಂದರೆ ಅನೇಕ ಕಾರ್ಯಗಳು ಇದ್ದಾವೆ ನಾವು ನೋಡ್ತೀವಿ. ವಿಶೇಷವಾಗಿ ನಾನು ಅಮೇರಿಕಾದಲ್ಲಿದ್ದಾಗ ನಾನು ನೋಡಿದ್ದೀನಿ ಯಾವ ಥರ ಎಟ್ಟರ ಮಟ್ಟಿಗೆ ನಾವು ಅಂತಂದರೆ ಸುಮಾರು ನಾನು 8 ವರ್ಷದ ಅವಧಿಯಲ್ಲಿ ನೋಡಿದ್ದೀನಿ. ಒಂದು ಡೆವಲಪ್ಡ್ ಕಂಟ್ರಿ ಯಾವ ಥರ ಪ್ರಗತಿಯನ್ನು ಸಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ರೋಡ್ ಮ್ಯಾಪ್ ಹಾಕಿದ್ದಾರೆ. ಅಂತಂದರೆ ಇವತ್ತಿನಿಂದ ಅಂತಂದರೆ 2024 2047ವರೆಗೆ ಒಂದು ಹೊಸ ಯುಗ ಅಂತ ಕೂಡ ನಾವು ಕಾಣ್ತೀವಿ. ಅಂತಂತಂದರೆ ಈ ಮುಂಬರುವ 25 ವರ್ಷಗಳಲ್ಲಿ ವಿಶೇಷವಾಗಿ ನಾನಿರ್ಬೋದು, ತಾವಿರ್ಬೋದು, ಈ ಹಿರಿಯರಿರ್ಬೋದು, ಮಕ್ಕಳಿರ್ಬೋದು, ಈ ಭಾರತವನ್ನು ನಾವು ಇನ್ನಿಷ್ಟು ಬಲಿಷ್ಠ ಮಾಡಬೇಕು ಅನ್ನೋದರಲ್ಲಿ ಅವರೇನು ನೀಟಾಗಿ ರೋಡ್ ಮ್ಯಾಪ್ ಹಾಕಿದಾರೋ ಅದೇ ನಿಟ್ಟಿನಲ್ಲಿ ನನಗೆ ಒಂದು ವಿಶ್ವಾಸ ಇದೆ. ನನಗೆ ಎಲ್ಲರೂ ಇದರಲ್ಲಿ ಸಹಕಾರ ಮಾಡ್ತಾರಂತ ಅಂದರೆ ನನ್ನ ಅನುಭವ ಕೊರತೆ ಇಲ್ಲ ಅಂತ
ನನಗೆ ಚೆನ್ನಾಗಿ ನನಗೆ ಒಂದು ಅರಿವಿದೆ. ಈ ಒಂದು ಅರಿವಿನಲ್ಲಿ, ಈ ಒಂದು ನಿಟ್ಟಿನಲ್ಲಿ ನಾನು ಪ್ರಗತಿಯನ್ನು ಸಾಧಿಸ್ತೀನಿ ಅಂತ ತಮ್ಮ ಎದುರುಗಡೆ ಹೇಳ್ತೀನಿ ಮೇಡಮ್. ಎಸ್ ವೀಕ್ಷಕರೇ, ಇದಿಷ್ಟು ಕೂಡ ಈ ಹೊತ್ತಿನ ವಿಶೇಷತೆ. ಒಂದು BJP ಪಕ್ಷದ ಲೋಕಸಭಾ ಮತಕ್ಷೇತ್ರದ BJP ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ನಾಗರಾಜ ಕರ್ಪೂರ್ ಅವರೊಂದಿಗಿನ ಮಾತುಕತೆಯಾಗಿತ್ತು. ಸರಿಸುಮಾರು 2008ರಿಂದ ಸಾಮಾನ್ಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದು, ಸರಳ ವ್ಯಕ್ತಿಯಾಗಿಯೇ ನಾನು ಎಲ್ಲರೊಂದಿಗೆ ಒಂದು ಒಳ್ಳೆಯ ಸಕಾರಾತ್ಮಕ ಒಂದು ಬಾಂಧವ್ಯ ಹೊಂದಿಕೊಂಡಿದ್ದೇನೆ. ವರಿಷ್ಠರೊಂದಿಗೆ ಕೂಡ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಹೊಂದಿದ್ದೇನೆ. ಸೊ ಏನಪ್ಪ ಅಂದರೆ ಈ ಬಾರಿ ಒಂದು 2024ರ ಲೋಕಸಭೆಯ ಬೀದರ್ ಲೋಕಸಭಾ ಮತಕ್ಷೇತ್ರದ ಒಂದು BJP ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಒಂದು ಅವಕಾಶವನ್ನು ಕಲ್ಪಿಸಬೇಕು ಎನ್ನುವಂಥದ್ದು. ಜೊತೆಗೆ ಒಂದು ವೇಳೆ ಈಗಿರ್ತಕ್ಕಂಥ ಒಂದು ಬಹುತೇಕರು ಏನಪ್ಪ ಅಂದರೆ ಪ್ರಬಲ ಆಕಾಂಕ್ಷಿಗಳಾಗಿ BJP ಪಕ್ಷದಿಂದ ವರಿಷ್ಠಕ್ಕೆ ಟಿಕೆಟನ್ನು ಕೇಳಿದ್ದಾರೆ. ಆದರೆ ನಾನು ಈ ಒಂದು ಬೀದರ್ ಕ್ಷೇತ್ರದ ಒಂದು ಒಳಿತಿಗಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿರ್ಬೋದು, ಮುಖ್ಯವಾಗಿ ಇಲ್ಲಿಯ ಒಂದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆಗಾಗಿ ಬಹಳಷ್ಟು ಯೋಜನೆಗಳನ್ನು ಹೊಂದಿದ್ದೇನೆ. ನಮ್ಮ ಒಂದು ನರೇಂದ್ರ ಮೋದಿಯವರು ಯಾವ ರೀತಿ ಒಂದು ಮುಂದಿನ ಒಂದು ದೂರದೃಷ್ಟಿಕೋನವನ್ನು ಇಟ್ಕೊಂಡು ಯಾವ ರೀತಿ ಪ್ರಾಜೆಕ್ಟನ್ನು ಹಾಕಿಕೊಂಡಿದ್ದಾರೆ, ಯಾವ ರೀತಿ ನಮ್ಮ ದೇಶವನ್ನು ಒಂದು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ಒಂದು ದೂರದೃಷ್ಟಿಕೋನದ ಒಂದು ಪ್ರಾಜೆಕ್ಟನ್ನು ಹಾಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಕೂಡ ಒಂದು ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಒಂದು ಬೀದರ್ನ ಸಮಗ್ರ ಅಭಿವೃದ್ಧಿಗಾಗಿ ನಾನು ಯೋಜನೆಗಳನ್ನು ಹೊಂದಿದ್ದು. ಸೊ ಅದಕ್ಕಾಗಿ ಏನಪ್ಪ ಅಂದರೆ ಈ ಭಾಗದ ಈ ಕ್ಷೇತ್ರದ ಜನರು ಆಗಿರ್ಬೋದು ಆ್ಯಂಡ್ ವರಿಷ್ಠರ ಸಹಕಾರ ನನಗೆ ಅತಿ ಮುಖ್ಯವಾಗಿದ್ದು, ಈ ಬಾರಿ ನನಗೆ ಅವಕಾಶ ಕಲ್ಪಿಸಿ ಎನ್ನುವಂಥದ್ದು ಒಂದು ನಾಗರಾಜ್ ಕರ್ಪೂರ್ ಅವರೊಂದಿಗಿನ ಮಾತುಕತೆಯಾಗಿತ್ತು. ಇದಿಷ್ಟು ಕೂಡ ಈ ಹೊತ್ತಿನ ವಿಶೇಷತೆಯಾಗಿತ್ತು. ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ. ಮುಂದಿನ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.